ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಇದೆ ಅಂಡ್ ರಸಲ್ ಮೇನಿಯಾ 42 ನಮ್ಮ ಕಣ್ಣು ಮುಂದೆ ಇದೆ. ಅಂಡ್ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42ಗೆ ಕೇವಲ ಒಂದೇ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಹೈಪ್ ಅಂತ ಇನ್ನೂ ಕೂಡ ಸೃಷ್ಟಿ ಆಗ್ತಾ ಇಲ್ಲ. ಬಟ್ ರೀಸೆಂಟ್ ಆಗಿ ನಾನು ಟ್ವಿಟರ್ ಅಲ್ಲಿ ಈ ಒಂದು ಫ್ಯಾನ್ ಮೇಡ್ ರಸಲ್ ಮೇನಿಯಾ 42 ನ ಮ್ಯಾಚ್ ಕಾರ್ಡ್ ನ ನೋಡಿದೆ. ಅಂಡ್ ಇದೇ ರೀತಿ ಡಬ್ಲ್ಯೂ ಅವರೇನಾದ್ರೂ ರಸಲ್ ಮೇನಿಯಾ 42 ನ ಮ್ಯಾಚ್ ಕಾರ್ಡ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ರೆ ಲಿಟ್ರಲಿ ಹೈಪ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ನನ್ನ ಪ್ರಕಾರ 80% ಇದೇ ಮ್ಯಾಚಸ್ ಗಳು ನಮಗೆ 100% ರಸಲ್ ಮೇನಿಯಾ 42 ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾ 42 ಅಲ್ಲಿ ಯಾವ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗಬಹುದು ಅಂತ. ಮೊದಲನೇದಾಗಿ ನಾವು ರಸಲ್ ಮೇನಿಯಾ ನೈಟ್ 1 ಕಡೆ ಬರೋದಾದ್ರೆ ನೈಟ್ 1 ನಲ್ಲಿ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಬೇಲಿ, ಲೈರಾ ವಲ್ಕಾರಾ ವರ್ಸಸ್ ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಶಾರ್ಲಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ಬೆಲ್ಲಾ ಟ್ವಿನ್ಸ್ ಅವರ ನಡುವೆ ಡಬ್ಲ್ಯೂ ಅವರು ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 4-ವೇ ಮ್ಯಾಚ್ ನ ಬುಕ್ ಮಾಡಬಹುದು. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಿದ್ರೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಎಲ್ಲಾ ವಿಮೆನ್ಸ್ ಗಳನ್ನು ಕೂಡ ರಸಲ್ ಮೇನಿಯಾದಲ್ಲಿ ಬುಕ್ ಮಾಡ್ದಂಗೂ ಕೂಡ ಆಗುತ್ತೆ. ಆ ಕಡೆ ನಮ್ಮ ಶಾರ್ಲಟ್ ಫ್ಲೇರ್ ಅವರೇನಾದ್ರೂ ಮೈನ್ ಚಾಂಪಿಯನ್ಶಿಪ್ ಗೆ ಹೋದ್ರೆ ಈ ಕಡೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಗತಿ ಏನು ಅಲ್ವಾ. ಸೊ ಅದಕ್ಕೋಸ್ಕರ ಪ್ರಾಬಬ್ಲಿ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಿದ್ರು ಮಾಡಬಹುದು. ಅಷ್ಟೇ ಅಲ್ಲ, ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು 6 ಮ್ಯಾನ್ ಲ್ಯಾಡರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ತುಂಬಾ ವರ್ಷಗಳಾಯ್ತು ರಸಲ್ ಮೇನಿಯಾದಲ್ಲಿ ಲ್ಯಾಡರ್ ಮ್ಯಾಚ್ ನ ನೋಡಿ. ಅಂಡ್ ಡಬ್ಲ್ಯೂ ಅವರು ಪ್ರಾಬಬ್ಲಿ ಈ ಬಾರಿ ಈ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ನಮ್ಮ ಕಾರ್ಮೆಲೋಯಿಸ್ ಅವರು ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಸ್ಯಾಮಿ ಝೈನ್, ಡ್ರ್ಯಾಗನ್ ನೋವ್, ಸೋಲೋ ಸಿಕೋವಾ, ಪೆಂಟಾ ಹಾಗೆ ರೇ ಫಿನಿಕ್ಸ್ ಅವರ ನಡುವೆ ಡಿಫೆಂಡ್ ಕೂಡ ಮಾಡಬಹುದು. ಈ ಒಂದು ಲ್ಯಾಡರ್ ಮ್ಯಾಚ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಕ್ಕರೆ ಲಿಟ್ರಲಿ ಸೈಕ್ ಆಗಿರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಸದ್ಯಕ್ಕೆ ಸ್ಮ್ಯಾಕ್ ಡೌನ್ ಅಲ್ಲಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇವರೆಲ್ಲರನ್ನು ಕೂಡ ಹಾಕೊಂಡು ಡಬ್ಲ್ಯೂ ಅವರು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ನನಗೆ ಡೌಟ್ ಏನಪ್ಪಾ ಅಂದ್ರೆ ಈ 2 ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಹಾಗೆ ರೇ ಫಿನಿಕ್ಸ್ ಅವರು ಇರ್ತಾರ ಅಂತ. ಪ್ರಾಬಬ್ಲಿ ಇವರ ಬದಲು ಬೇರೆ ಸೂಪರ್ ಸ್ಟಾರ್ಸ್ ಗಳನ್ನು ಕೂಡ ಡಬ್ಲ್ಯೂ ಅವರು ಈ ಒಂದು ಲ್ಯಾಡರ್ ಮ್ಯಾಚ್ ಒಳಗಡೆ ಹಾಕಬಹುದು. ಅಷ್ಟೇ ಅಲ್ಲ, ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಎಜೆಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ 100% ಲಾಕ್ ಆಗಿದೆ ಅಂತ ಅನ್ಕೋತೀನಿ ಈ ಬಾರಿಯ ರಸಲ್ ಮೇನಿಯಾಗೆ. ಅಷ್ಟೇ ಅಲ್ಲ, ನಮ್ಮ ರೇ ಮಿಸ್ಟೀರಿಯೋ ಹಾಗೆ ಗಂತರ್ ಅವರ ನಡುವೆ ನಮಗೊಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರೇನಾದ್ರೂ ಗೆದ್ರೆ ರೇ ಮಿಸ್ಟೀರಿಯೋ ಅವರು ಅಫಿಷಿಯಲ್ ಆಗಿ ರಿಟೈರ್ಡ್ ಆಗಬೇಕು ಅನ್ನೋ ಒಂದು ಸ್ಟಿಪ್ಯುಲೇಷನ್ ಕೂಡ ಡಬ್ಲ್ಯೂ ಅವರು ಇಡಬಹುದು. ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ನಮ್ಮ ಗಂತರ್ ಅವರು ಲೆಜೆಂಡ್ಸ್ ಗಳನ್ನ ರಿಟೈರ್ಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಡ್ ಈಗ ಇನ್ನೂ ಕೂಡ ಡಬ್ಲ್ಯೂ ಅಲ್ಲಿ ರೇ ಮಿಸ್ಟೀರಿಯೋ ಅವರು ಲೆಜೆಂಡ್ ಆಗಿ ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ಬಟ್ ಡಬ್ಲ್ಯೂ ಬಳಿ ಏನಾದ್ರೂ ಇಲ್ಲ, ನಾವು ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೇ ಮಿಸ್ಟೀರಿಯೋ ಅವರ ಮ್ಯಾಚ್ ನ ಮಾಡಿಸಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕೈಯಲ್ಲೇ ರೇ ಮಿಸ್ಟೀರಿಯೋ ಅವರನ್ನ ರಿಟೈರ್ಡ್ ಮಾಡಿಸೋಣ ಅಂತ ಪ್ಲಾನ್ ಮಾಡಿದ್ರೆ ಈ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಈಗ ಗಂತರ್ ಅವರ ಕ್ಯಾರೆಕ್ಟರ್ ಲೆಜೆಂಡ್ ಕಿಲ್ಲರ್ ಕ್ಯಾರೆಕ್ಟರ್ ಆಗಿರೋ ಕಾರಣ ಈ ಒಂದು ಮ್ಯಾಚ್ ಕೂಡ ಡಬ್ಲ್ಯೂ ಅವರು ಮಾಡಿಸಬಹುದು. ಇಷ್ಟೇ ಅಲ್ಲ, ನಮಗೆ ಲೋಗನ್ ಪಾಲ್ ಹಾಗೆ ಬ್ಯಾಡ್ ಬನ್ನಿ ಅವರ ನಡುವೆ ಸೆಲೆಬ್ರಿಟಿ ವರ್ಸಸ್ ಸೆಲೆಬ್ರಿಟಿ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಬೆಳಿಗ್ಗೆ ವಿಡಿಯೋದಲ್ಲಿ ತಾನೇ ಡಿಸ್ಕಸ್ ಮಾಡಿದೆ, ನಮ್ಮ ಲೋಗನ್ ಪಾಲ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಪ್ರಾಬಬ್ಲಿ ಈ ಬಾರಿಯ ರಸಲ್ ಮೇನಿಯಾದಲ್ಲೇ ಡಬ್ಲ್ಯೂ ಅವರು ಫಿಕ್ಸ್ ಮಾಡಿದ್ರೆ ನಮಗೆ ಬ್ಯಾಡ್ ಬನ್ನಿ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋ ಫಾಟ್ ಅವರ ನಡುವೆ ಐ ಕ್ವಿಟ್ ಮ್ಯಾಚ್ ನ ಡಬ್ಲ್ಯೂ ಅವರು ಇಡಬಹುದಂತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡ್ರೂ ಮ್ಯಾಕೆಂಟೈರ್ ಅವರು ಪ್ರಾಬಬ್ಲಿ ರಸಲ್ ಮೇನಿಯಾಗಿಂತ ಮುಂಚೆನೆ ತನ್ನ ಚಾಂಪಿಯನ್ಶಿಪ್ ನ ಸೋಲ್ಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಸೊ ಆ ರೀತಿ ಡಬ್ಲ್ಯೂ ಅವರು ಏನಾದ್ರೂ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ಕಿತ್ಕೋಬಾರ್ದು, ಬಟ್ ಕಿತ್ಕೊಂಡ್ರೆ ಅವರು ಅಗೈನ್ಸ್ಟ್ ಜೇಕೋ ಫಾಟ್ ಅವರ ವಿರುದ್ಧ ಹೋಗಬಹುದು. ಅಂಡ್ ಇವರ ನಡುವೆ ಒಂದು ಸ್ಟಿಪ್ಯುಲೇಷನ್ ಕೂಡ ಡಬ್ಲ್ಯೂ ಅವರು ಆಡ್ ಮಾಡಿ ಐ ಕ್ವಿಟ್ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಇಡಬಹುದು. ಸೊ ಅವರೇನಾದ್ರೂ ಚಾಂಪಿಯನ್ಶಿಪ್ ನ ಸೋತ್ರೆ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಇದು ಬೆಸ್ಟ್ ಮ್ಯಾಚ್ ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ಜೇಡ್ ಕಾರ್ಗಿಲ್ ಅವರು ತನ್ನ ವಿಮೆನ್ಸ್ ಚಾಂಪಿಯನ್ಶಿಪ್ ನ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜಾರ್ಡಿನ್ ಗ್ರೇಸ್ ಅವರ ವಿರುದ್ಧ ಡಿಫೆಂಡ್ ಕೂಡ ಮಾಡಬಹುದು. ನಿಮಗೆ ಗೊತ್ತಿರಬಹುದು, ಈಗ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ತಾರೋ ಅವರು ಜೇಡ್ ಕಾರ್ಗಿಲ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಆ ಕಡೆ ಜಾರ್ಡಿನ್ ಗ್ರೇಸ್ ಅವರು ಕೂಡ ಜೇಡ್ ಕಾರ್ಗಿಲ್ ಅವರ ಹಿಂದೆ ಬಿದ್ದಿದ್ದಾರೆ. ಸೊ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡೋದಕ್ಕಿಂತ ನಮ್ಮ ಜಾರ್ಡಿನ್ ಗ್ರೀಸ್ ಅವರನ್ನು ಕೂಡ ಈ ಒಂದು ಮಿಕ್ಸ್ ಅಪ್ ಗೆ ಆಡ್ ಮಾಡಿದ್ರೆ ಈ ಒಂದು ಮ್ಯಾಚ್ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಂಡ್ ರಸಲ್ ಮೇನಿಯಾ 42 ನ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ಇವರು ಕೋಡಿ ರೋಡ್ಸ್ ಹಾಗೆ ವೈಪರ್ ರ್ಯಾಂಡಿ ಓಟನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಇಟ್ಟಿದ್ದಾರೆ. ಸೊ ಇವರ ಪ್ರಕಾರ ಆ ಕಡೆ ಎಲಿಮಿನೇಷನ್ ಚೇಂಬರ್ ನ ಈ ಬಾರಿ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರು ವಿನ್ ಆಗ್ತಾರೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾಗಿಂತ ಮುಂಚೆನೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರನ್ನ ಸೋಲಿಸಿ ಚಾಂಪಿಯನ್ಶಿಪ್ ನ
ಮತ್ತೊಮ್ಮೆ ಹೊಸದಾಗಿ ಗೆದ್ಕೋತಾರೆ. ಅಂಡ್ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವ್ರನ್ನ ಪ್ಲಾನ್ ಮಾಡ್ತಾರೆ ಅಂತ ಇವರು ತಿಳಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಅಪ್ಡೇಟ್ ಗಳು ಕೂಡ ಬಂದಿತ್ತು, ನಾನು ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈ ರೀತಿ ನಮ್ಮ ಕೋಡಿ ರೋಡ್ಸ್ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಒಂದು ನಾನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗ್ತೀನಿ ಅಥವಾ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ ಅಂತ. ಸೊ ಡಬ್ಲ್ಯೂ ಅವರು ಏನಾದ್ರು ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲಿಸ್ತಾಳೆ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನಾದ್ರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದು ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ಕಾರಣರಾಗಿ, ಆ ಕಡೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಏನಾದ್ರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ವಿನ್ ಆದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಮೊದಲೇ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ಒಂದು ಚಾಂಪಿಯನ್ಶಿಪ್ ನ ತಗೋಬಹುದು. ಅಂಡ್ ಹಿಂಗೆ ನಮಗೆ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ರಸಲ್ ಮೇನಿಯಾ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ. ಅಥವಾ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವರನ್ನು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಆಡ್ ಅಪ್ ಮಾಡಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಮಾಡಬಹುದು, ಅಥವಾ ಜೇಕಬ್ ಫಾರ್ಟ್ ಅವರನ್ನು ಕೂಡ ಆಡ್ ಮಾಡಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮೈನ್ ಇವೆಂಟ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ, ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಇಲ್ಲಿಗೆ ರಸಲ್ ಮೇನಿಯಾ ನೈಟ್ 1 ಮ್ಯಾಚ್ ಕಾರ್ಡ್ ಕಂಪ್ಲೀಟ್ ಆಗಿ ಮುಗಿಯುತ್ತೆ. ಅಂಡ್ ಈಗ ರಸಲ್ ಮೇನಿಯಾ ನೈಟ್ 2 ಕಡೆ ಬರೋದಾದ್ರೆ ನಮಗೆ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಊಸೋಸ್ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ನ್ಯೂ ಡೇ ವಾರ್ ರೈಡರ್ಸ್ ಹಾಗೆ ಆಲ್ಫಾ ಅಕಾಡೆಮಿ ಅವರ ಮೇಲೆ ಡಿಫೆಂಡ್ ಮಾಡಬಹುದು. ಸೊ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಅಂತ ಅನ್ಕೋತೀನಿ. ಆ ಕಡೆ ಊಸೋಸ್ ಗಳಿಗೂ ಕೂಡ ಬೇರೆ ದಾರಿ ಕಾಣಿಸ್ತಾ ಇಲ್ಲ, ಸೊ ಅವರು 100% ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಮಾಸ್ಕ್ ವರ್ಸಸ್ ಮಾಸ್ಕ್ ಅನ್ನೋ ಒಂದು ಸ್ಟಿಪುಲೇಷನ್ ಕೂಡ ಆಡ್ ಮಾಡಬಹುದು. ನಿಮಗೆ ಗೊತ್ತಿರಬಹುದು, ಇವರ ನಡುವೆ ಈಗಾಗಲೇ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ನಮ್ಮ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ 100% ಈ ಒಂದು ಮ್ಯಾಚ್ ಡಬ್ಲ್ಯೂ ಅವರು ರಸಲ್ ಮೇನಿಯಾದಲ್ಲಿ ಪ್ಲಾನ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಸೋತವರ ಮಾಸ್ಕ್ ನ ಬಿಚ್ಚಬೇಕಾಗುತ್ತೆ. ಆ ಒಂದು ಸ್ಟಿಪುಲೇಷನ್ ಕೂಡ ಡಬ್ಲ್ಯೂ ಅವರು 100% ಆಡ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇಷ್ಟೇ ಅಲ್ಲ, ನಮಗೆ ಎಲ್ ಎ ನೈಟ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ಇವರು ಆಡ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಆಗೋದು ಡೌಟು ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಆಡ್ ಕೂಡ ಮಾಡಬಹುದು. ಬಟ್ ನಾವು ರೂಮರ್ಸ್ ಗಳನ್ನ ಕೇಳಿದ್ವಿ, ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಎಲಿನೈಟ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಆ ಒಂದು ಮ್ಯಾಚ್ ಏನಾದ್ರು ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದ್ರೆ ಬ್ರಾನ್ಸನ್ ರೀಡ್ ಹಾಗೆ ಎಲಿನೈಟ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ಕಡೆ ಈ ಮ್ಯಾಚ್ ಏನಾದ್ರು ನಮಗೆ ನೋಡೋದಕ್ಕೆ ಸಿಕ್ಕರೆ ರಸಲ್ ಮೇನಿಯಾದಲ್ಲಿ ನಮಗೆ ಮೋಸ್ಟ್ ಅವೈಟೆಡ್ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಅನ್ನೋ ಒಂದು ಸ್ಟಿಪುಲೇಷನ್ ಕೂಡ ಡಬ್ಲ್ಯೂ ಅವರು ಆಡ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಇಷ್ಟು ಬೇಗ ಬಿಲ್ಡ್ ಮಾಡೋದಿಲ್ಲ ಅಂತ ಅನ್ಕೋತೀನಿ. ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾಗೆ ಈ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ತಗೊಂಡು ಹೋಗಬಹುದು. ಸದ್ಯಕ್ಕೆ ನನ್ನ ಪ್ರಕಾರ ಎಲಿನೈಟ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡೀಮನ್ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಅಪ್ಡೇಟ್ ಗಳು ಕೂಡ ಬರ್ತಾ ಇತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. 100% ರಸಲ್ ಮೇನಿಯಾದಲ್ಲಿ ನಮಗೆ ಫಿನ್ ಬ್ಯಾಲರ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ತನ್ನ ಡೀಮನ್ ಪರ್ಸೋನಾನ ತಗೊಂಡು ಬರಬಹುದು ಅಂತ. ಸೊ ಈ ಒಂದು ಮ್ಯಾಚ್ ನನ್ನ ಪ್ರಕಾರ ಲಾಕ್ ಅಂತ ಅನ್ಸುತ್ತೆ. ಅಂಡ್ ಫೈನಲಿ ನಮ್ಮ ಡೀಮನ್ ಫಿನ್ ಬ್ಯಾಲರ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಕೂಡ ಆಗಬಹುದು. ಅಂಡ್ ಜಡ್ಜ್ಮೆಂಟ್ ಡೇಲಿ ಡಬ್ಲ್ಯೂ ಅವರು ಈಗಾಗಲೇ ಮಂಡೇ ನೈಟ್ ರಾ ಇಂದ ಬ್ರೇಕಪ್ ಆಂಗಲ್ ಕೂಡ ಟೀಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ನಮ್ಮ ಸ್ಟೆಫನಿ ವೆಕರ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು, ನಮ್ಮ ಲಿವ್ ಮಾರ್ಗನ್ ಅವರು ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ನ ಗೆದ್ದಿದ್ದಾರೆ. ಅಂಡ್ ಅವರು ಸ್ಟೆಫನಿ ವೆಕರ್ ಅವ್ರನ್ನೇ ಚೂಸ್ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಕೂಡ 100% ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗಾಗಲೇ ರಸಲ್ ಮೇನಿಯಾ 42 ನ ನೈಟ್ 2 ನ ಮೈನ್ ಇವೆಂಟ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ನಮ್ಮ ಸಿಎಂ ಪಂಕ್ ಅವರು ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಗೇನ್ಸ್ಟ್ ರೋಮನ್ ರೈನ್ಸ್. ಈ ಒಂದು ಮ್ಯಾಚ್ 100% ನಮಗೆ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಷ್ಟು ಮ್ಯಾಚ್ ಕಾರ್ಡ್ ಅಲ್ಲಿ ನಾನು ಮಿಸ್ ಮಾಡ್ಕೊಂಡಿದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ. ನಮ್ಮ ಬ್ರಾನ್ ಬ್ರೇಕರ್ ಅವರೇನಾದ್ರೂ ಚೆನ್ನಾಗಿ ಇದ್ದಿದ್ರೆ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ಕೂಡ ಆಡ್ ಮಾಡೋರು, ಬಟ್ ಅವರು ಇಲ್ಲಿ ಮಿಸ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ, ಇಷ್ಟನ್ನೇ ಡಬ್ಲ್ಯೂ ಅವರು ಬಿಲ್ಡ್ ಮಾಡೋದ್ರು ಕೂಡ ಒಂದು ಅದ್ಭುತವಾದ ರಸಲ್ ಮೇನಿಯಾ ನಮಗೆ ಈ ಬಾರಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಡಬ್ಲ್ಯೂ ಅವರು ಈ ರೀತಿ ಥಿಂಕ್ ಮಾಡಿ ಈ ರೀತಿ ರಸಲ್ ಮೇನಿಯಾನ ಬಿಲ್ಡ್ ಮಾಡ್ತಾರ, ಅಥವಾ ಇದಕ್ಕಿಂತ ವರ್ಸ್ಟ್ ಆಗಿ ಬಿಲ್ಡ್ ಮಾಡ್ತಾರ, ಅಥವಾ ಇದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಆಗಿ ಥಿಂಕ್ ಮಾಡಿ ಒಂದು ಬೆಸ್ಟ್ ರಸಲ್ ಮೇನಿಯಾನ ನಮ್ಮೆಲ್ಲರಿಗೂ ಕೂಡ ಕೊಡ್ತಾರ ಅಂತ ನಾವು ಕಾದ್ ನೋಡಬೇಕು. ನಿಮ್ಗೆ ಅನಿಸ್ತು ಗೈಸ್ ಈ ಒಂದು ರಸಲ್ ಮೇನಿಯಾ ಮ್ಯಾಚ್ ಕಾರ್ಡು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.